ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಪ್ರಸಂಗಿ 10ನೇ ಅಧ್ಯಾಯದಿಂದ ನಾವು 14 ಜೀವನದ ಸಿದ್ಧಾಂತಗಳನ್ನು ಕಲಿತುಕೊಳ್ಳೋಣ. 14 principles of life from Ecclesiastes chapter 10. ಜೀವನದ ಸಿದ್ಧಾಂತಗಳು ಅನೇಕರಿಗೆ ಸಣ್ಣ ಪುಟ್ಟ ಸಿದ್ಧಾಂತಗಳಿಂದ ಪ್ರಾರಂಭವಾಗ್ತದೆ. ಅಂದರೆ ಕೆಲವರಿಗೆ ಒಂದು ಪದ್ಧತಿ, ಒಂದು ರೂಢಿ, ಒಂದು ನಿಯಮ, ಅಭ್ಯಾಸ. ಬೆಳಗ್ಗೆ ಎದ್ದ ಕೂಡಲೇ ಚಹಾ ಕಾಫಿ ಕುಡಿಬೇಕು, ಅಥವಾ ದಿನಪತ್ರಿಕೆ ಓದಬೇಕು, ಅಥವಾ ಪ್ರಾರ್ಥನೆ ಮಾಡಬೇಕು. ಈ ರೀತಿಯಾಗೆಲ್ಲ ಕೆಲವರಿಗೆ ಜೀವನದ ಒಂದು ಸಿದ್ಧಾಂತಗಳು ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ ಆ ರೀತಿಯಾಗಿದೆ. ಆದರೆ ಈ ಜೀವನದ 14 ಸಿದ್ಧಾಂತಗಳು ಪ್ರಸಂಗಿಯಿಂದ ಬಂದಿರುವಂಥ, ಅನುಭವಶಾಲಿಯಾದ ವ್ಯಕ್ತಿಯಿಂದ ಬಂದಿರುವಂಥದ್ದು. ಆ ವ್ಯಕ್ತಿಯ ಬಗ್ಗೆ ನಾವು ಹೇಳೋದಾದರೆ ಒಂದು ಮಾತು ಈ ರೀತಿಯಾಗಿದೆ. ಅರಸುಗಳ ಗ್ರಂಥ, 1ನೇ ಅರಸುಗಳ ಗ್ರಂಥ 4ನೇ ಅಧ್ಯಾಯದಲ್ಲಿ ನೋಡೋದಾದರೆ ಈ ಗ್ರಂಥಕರ್ತನ ಬಗ್ಗೆ ಸಮುದ್ರ ತೀರದ ಉಸುಬಿನಷ್ಟು ಭಾಳ ದೊಡ್ಡದು, ಅಪರಿಮಿತವಾದ ಜ್ಞಾನ, ವಿವೇಕಗಳನ್ನು, ಮನೋವಿಶಾಲತೆಯನ್ನು ದೇವರು ಈ ಗ್ರಂಥಕರ್ತನಿಗೆ ಕೊಟ್ಟಿದ್ದರು. ಆ ವ್ಯಕ್ತಿ ಸೊಲೊಮೋನನು. 1ನೇ ಅರಸುಗಳ ಗ್ರಂಥ 4:29 ಆ ಮಾತಿದೆ. ಮತ್ತು ಈ ಸೊಲೊಮೋನನ ಜ್ಞಾನವನ್ನು ಮೂಡನ ದೇಶದವರೆಲ್ಲರ ಜ್ಞಾನಕ್ಕಿಂತಲೂ, ಐಗುಪ್ತರ ಜ್ಞಾನಕ್ಕಿಂತಲೂ ಮಿಗಿಲಾದದ್ದಾಗಿತ್ತಂತೆ. ಅಂಥ ಒಬ್ಬ ವ್ಯಕ್ತಿ ಜೀವನದ ಸಿದ್ಧಾಂತಗಳು 14, ಸುಮಾರು 14 ಇದೆ. ಅವುಗಳನ್ನು ಹೇಳುವಾಗ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸತಕ್ಕದ್ದು. ಜೀವನದ 1ನೇ ಸಿದ್ಧಾಂತ ಪ್ರಸಂಗಿ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಜ್ಞಾನಮಾನಗಳ ಬಗ್ಗೆ 1ನೇ ವಚನದಲ್ಲಿ ಹೇಳ್ತಾನೆ. ಜ್ಞಾನಮಾನ, ಮರಳಿನಷ್ಟು ಜ್ಞಾನ ಇದ್ದಂಥ ವ್ಯಕ್ತಿ ಈಗ ಮಾತನಾಡುವಂಥ ಒಂದು ವಿಷಯ ಏನಂದರೆ ಜ್ಞಾನಮಾನಗಳನ್ನು ಕುರಿತಾಗಿ ಮಾತಾಡ್ತಾರೆ. ಯಾಕಂದರೆ ಆ ಒಂದು ಜ್ಞಾನಮಾನಗಳು ಸ್ವಲ್ಪ ಬುದ್ಧಿಹೀನತೆಯಿಂದ ಕೆಟ್ಟೋಗಬಾರ್ದು. ಯಾಕಂದರೆ ಯಾವ ರೀತಿಯಾಗಿ ಒಳ್ಳೆ ಗಂಧಿಗನ ತೈಲವು ಚೆನ್ನಾಗಿರ್ತದೆ, ಭಾಳ ಬೆಲೆ ಇರುವಂಥದ್ದಾಗಿರ್ತದೆ. ಆದರೆ ಏನೋ ಒಂದು ಸತ್ತ ನೊಣ ಅದರಲ್ಲಿ ಬಿದ್ದದರಿಂದ ಆ ಒಂದು ಗಂಧಿಗನ ತೈಲವು ಕೊಳೆತು ನಾರುವಂಥದ್ದಾಗಿದೆ. ಹಾಗೆಯೇ ಗಂಧಿಗನ ತೈಲಕ್ಕಿಂತಲೂ ಅಮೂಲ್ಯವಾದದ್ದು ಈ ಜ್ಞಾನಮಾನಗಳು. ಅದರಲ್ಲಿ ಒಂದು ಬುದ್ಧಿಹೀನತೆ ಎಂಬ ಸತ್ತ ನೊಣ ಬಿದ್ದರೆ ಆವಾಗ ಅದು ಹಾನಿಕರ. 1ನೇ ಸಿದ್ಧಾಂತ ಜ್ಞಾನಮಾನಗಳನ್ನು ಕಾಪಾಡಿಕೊಳ್ಬೇಕು. 2ನೇದು ಜ್ಞಾನಿಯ ಬುದ್ಧಿಯು, ಅದನ್ನು ಕೂಡ ನಾವು ಪ್ರಯೋಗಿಸಬೇಕು. ಜ್ಞಾನಿಗೆ ಬುದ್ಧಿ ಇದೆ, ಅದು ಸ್ಪೆಷಲ್ ಆಗಿರ್ತದೆ, ವಿಶೇಷವಾಗಿರ್ತದೆ. ಆ ರೀತಿಯಾಗಿರುವಾಗ ಏನಾಗ್ತದೆ, ಅದನ್ನು ನಾವು ಸದುಪಯೋಗ ಮಾಡಿಕೊಳ್ಬೇಕು. ಎಲ್ಲರಿಗೂ ಬುದ್ಧಿ ಇದೆ, ಆದರೆ ಎಲ್ಲರೂ ಬುದ್ಧಿಯನ್ನು ಅಭ್ಯಾಸ ಮಾಡೋದಿಲ್ಲ. ಅಂದರೆ ಅದನ್ನು ಪ್ರಗತಿಸೋದಿಲ್ಲ, ಅದನ್ನು ಪಾಲಿಷ್ ಮಾಡೋದಿಲ್ಲ, ಅದನ್ನು ಸೂಕ್ಷ್ಮಪಡಿಸೋದಿಲ್ಲ, ಅದನ್ನು ಪ್ರಾರ್ಥನೆಯಿಂದ ಆ ಬುದ್ಧಿಯನ್ನು ಬೆಳೆಸೋದಿಲ್ಲ. ಮತ್ತು ಆ ಬುದ್ಧಿಯನ್ನು ದೇವರ ಒಂದು ಆಶೀರ್ವಾದ, ದೇವರ ಸನ್ನಿಧಾನದಿಂದ, ದೇವರ ಅಭಿಷೇಕದಿಂದ ಮುಂದುವರಿಸೋದಿಲ್ಲ. ಸರಿ, ಆದ ಕಾರಣ ಜ್ಞಾನಿಯ ಬುದ್ಧಿಯ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಅಥವಾ ಬೆಳೆಸಬೇಕು. 3ನೇದಾಗಿ ಜೀವನದ ಮತ್ತೊಂದು ಸಿದ್ಧಾಂತ ಅದೇನಂತ ಹೇಳಿದ್ರೆ, ಉದ್ಯೋಗ ಬಿಡಬಾರ್ದು, ಕೆಲಸ ಬಿಡಬಾರ್ದು.
ಎಂಬುದಾಗಿ ಪ್ರಸಂಗಿ 10 ಮತ್ತು 4ನೇ ವಚನದಲ್ಲಿದೆ. ಯಾವಾಗ ಕೆಲಸ ಬಿಡ್ತಾರೆ ಎಂಬುದಾಗಿ ನೋಡುವಾಗ, ದಣಿಯು ಅಥವಾ ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡ್ರೆ ಕೆಲಸ ಬಿಡಬೇಡ ಅಂತಿದೆ. ಯಾಕಂದರೆ ಕೆಲವು ಸಾರಿ ಇಂತಿಂಥ ವ್ಯಕ್ತಿ ಕೆಲಸ ಬಿಟ್ಬಿಟ್ರು, ಯಾಕಂತ ಹೇಳಿದ್ರೆ ಅವರಿಗೆ ಬಾಸ್ ಜೊತೆಯಲ್ಲಿ ಜಗಳ ಆಯಿತು, ಮನಸ್ತಾಪ ಆಯಿತು ಎಂಬಂಥ ಮಾತುಗಳನ್ನು ನಾವು ಕೇಳ್ತೀವಿ. ಆದರೆ ದೇವರ ವಾಕ್ಯ ಇದನ್ನೆಲ್ಲ ತಿಳ್ಕೊಂಡಂಥ ಅಪರಿಮಿತವಾದಂಥ ಜ್ಞಾನ ಪಡ್ಕೊಂಡಂಥ ಒಬ್ಬ ವ್ಯಕ್ತಿ ನಮಗೆ ಹೇಳುವಂಥ ಮಾತು, ಹೌದು, ಬಾಸ್ ಸಿಟ್ಟು ಮಾಡಿಕೊಂಡ್ರೆ ಏನು, ಕೆಲಸ ನಾವು ಬಿಡಬಾರ್ದು. ಸನ್ನಿವೇಶ ಬೇರೆ ಇರ್ಬೋದು, ಆದರೆ ಇದು ಜನರಲ್ ಆಗಿ ಹುದುವಾಗಿ ಹೇಳುವಂಥ ಒಂದು ಮಾತು. ಸರಿ, 10ನೇ ಅಧ್ಯಾಯ ಪ್ರಸಂಗಿ ಗ್ರಂಥದಿಂದ ಜೀವನದ 14 ಸಿದ್ಧಾಂತಗಳನ್ನು ನೋಡ್ಕೊಳ್ತಾ ಇದ್ದೀವಿ. 14 ಪ್ರಿನ್ಸಿಪಲ್ಸ್ ಫಾರ್ ಲೈಫ್. ಅದರಲ್ಲಿ ಉದ್ಯೋಗ ಕೆಲಸ ಬಿಡಬಾರ್ದು 3ನೇದು, 4ನೇದು ತಾಳ್ಮೆ. ಹೌದು, ತಾಳ್ಮೆ ದೊಡ್ಡ ದೋಷಗಳನ್ನು ಅಡಗಿಸುತ್ತದೆ ಅಂತೆ. ಆಶ್ಚರ್ಯ ಅಲ್ವಾ? ಇದು ಮೊದಲನೇ ಸಾರಿ ನಾನು ಇಂಥ ಒಂದು ಶಕ್ತಿಯುತವಾದಂಥ ಮಾತನ್ನು ನಾನು ಕೇಳಿಸ್ಕೊಳ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸ್ತದಂತೆ. ಹಾಗಾದರೆ ನನಗೆ ತಾಳ್ಮೆ ಬೇಕು. ಯಾಕೆ ತಾಳ್ಮೆ ಬೇಕು? ದೊಡ್ಡ ದೊಡ್ಡ ದೋಷಗಳನ್ನು ಮಾಡಿದಂಥವರು ನಮ್ಮ ಕಡೆಗೆ ಬರ್ತಾರೆ. ನಮ್ಮ ಮನೆಯಲ್ಲಿರ್ಬೋದು, ನಮ್ಮ ಸಭೆಯಲ್ಲಿರ್ಬೋದು, ನಮ್ಮ ಕೆಲಸ ಕ್ಷೇತ್ರದಲ್ಲಿರ್ಬೋದು. ತಾಳ್ಮೆ. ಇನ್ನೊಂದು ಮಾತು ಹೇಳಬೇಕು ಅಂತ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ನನ್ನಲ್ಲಿಯೇ ಕೂಡ ದೊಡ್ಡ ದೋಷ ಇದ್ದಾಗ ನನ್ನ ತಾಳ್ಮೆಯಿಂದ ಅದನ್ನು ದೇವರ ಕೃಪೆಯಿಂದ ಅಡಗಿಸಲು ಸಾಧ್ಯ. ಅದು ಕೂಡ ಜೀವನದ ಮತ್ತೊಂದು ಸಿದ್ಧಾಂತ. 9ನೇ ವಚನದಲ್ಲಿ ಜೀವನದ ಮತ್ತೊಂದು ಸಿದ್ಧಾಂತ ಇದೆ. ಅದೇನಂತ ಹೇಳಿದರೆ, ಎಲ್ಲೇ ಕಲ್ಲೆತ್ತು, ಅಂದರೆ ಎಲ್ಲೇ ಕಲ್ಲನ್ನು ಎತ್ತುವಂಥದ್ರ ಬಗ್ಗೆ. ಅಂದರೆ ಅದು ಏನು ತೋರಿಸ್ತದೆ? ದುರಾಶೆಯನ್ನು ತೋರಿಸ್ತದೆ. ಯಾಕೆ ನಮಗೆ ಒಂದು ಎಲ್ಲೇ ಇರ್ತದೆ, ಅದನ್ನು ದಾಟ್ಕೊಂಡು ಬೇರೆಯವ್ರು ತಗೊಳ್ತಾರೆ, ದುರಾಶೆ. ಹಾಗಾದರೆ ದುರಾಶೆ ಇರಬಾರ್ದು. ಜೀವನದ ಸಿದ್ಧಾಂತದಲ್ಲಿ ನಮಗಿರುವಂಥದ್ರಲ್ಲಿ ತೃಪ್ತಿಯುಳ್ಳವರಾಗಿ ನಾವು ಇರಬೇಕು. ಮತ್ತು 10ನೇ ವಚನದಲ್ಲಿ ಇನ್ನೊಂದು ಸಂಗತಿಯನ್ನು ನೋಡ್ಬೋದು, ಅಥವಾ 9ನೇ ವಚನದ 2ನೇ ಭಾಗದಲ್ಲಿ ನೋಡುವಾಗ ಪ್ರಸಂಗಿ 10:9 ಅಪಾಯದ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು. ಆ ದಿವಸಗಳಲ್ಲಿ ಮರ ಕಡಿತಿದ್ರು. ಮರ ಕಡಿಯುವಾಗ ಜಾಗೃತಿ ವಹಿಸ್ತಕ್ಕದ್ದು. ಒಂದು ಸಾರಿ ಒಂದು ಕಾರ್ಟೂನ್ ನಾನು ನೋಡ್ತಾ ಇದ್ದೆ. ಒಂದು ದೊಡ್ಡ ಮರ, ಆ ದೊಡ್ಡ ಮರದ ಕಡೆಯಿಂದ ಒಂದು ಬ್ರ್ಯಾಂಚ್, ಒಂದು ಶಾಖೆ ಒಂದು ಬಲಗಡೆಯಿಂದ ಹೋಗ್ತಾ ಇದೆ. ಅದರ ಮೇಲೆ ಕೂತ್ಕೊಂಡು ಒಬ್ಬರು ಆ ಮರವನ್ನು ಕೊಯ್ತಾ ಇದ್ದಾರೆ. ಅದು ಕೊಯ್ದರೆ ಏನಾಗ್ಬಿಡ್ತದೆ, ಅದರ ಸಮೇತವಾಗಿ ಬಿದ್ದು ಹೋಗುವಂಥ ಒಂದು ಪರಿಸ್ಥಿತಿ. ಆ ತಮಾಷೆಗಾಗಿ ಹಾಕಿದ್ರು. ಅದು 40 ವರ್ಷಗಳ ಸುಮಾರು ಹಿಂದೆ ಅದನ್ನು ನೋಡಿದ್ದು. 30-40 ವರ್ಷಗಳ ಹಿಂದೆ ನನಗೆ ನೆನಪಿಗೆ ಬರ್ತಿದೆ. ಯಾಕಂತ ಹೇಳಿದರೆ, ಅನೇಕ ಸಾರಿ ಅಪಾಯವನ್ನು ನಾವೇ ಮಾಡಿಕೊಳ್ಬಾರ್ದು. 10ನೇ ವಚನ ಭಾಳ ಚೆನ್ನಾಗಿರುವಂಥ ಒಂದು ಜೀವನದ ಸಿದ್ಧಾಂತ. ಪ್ರಸಂಗಿ 10:10 ಅದೇನಂತ ನೋಡೋದಾದರೆ, ಮೊಂಡು ಕೊಡಲಿ ಅದನ್ನು ಅದನ್ನು ಚೂಪ್ ಮಾಡಿಕೊಳ್ಬೇಕು ಎಂಬಂಥ ಒಂದು ವಿಷಯ. ಕೊಡಲಿಯನ್ನು ನಾವು ಅದರ ಬಾಯಿ ಮೊನೆಯಿಂದ ಇಟ್ಕೊಳ್ಬೇಕು, ಹದವಾಗಿ ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ, ಆ ಕೊಡಲಿಯನ್ನು ಉಪಯೋಗಿಸುವಾಗ ಏನಾಗ್ತದೆ, ಬಹಳ ಬಲವನ್ನು ಪ್ರಯೋಗಿಸಬೇಕಾಗಿಲ್ಲ. ಆದರೆ ಕೊಡಲಿ ಮೊಂಡಾಗಿದ್ದರೆ ಹೆಚ್ಚು ಶಕ್ತಿ ಪ್ರಯೋಗಿಸಬೇಕಾಗ್ತದೆ. ಇದರ ಬಗ್ಗೆ ಒಬ್ಬ ಭಕ್ತರು ಹೇಳಿದ ಮಾತು ನೆನಪಿಗೆ ಬರುತ್ತಿದೆ ನನಗೆ ಕೆಲವು ವರ್ಷಗಳ ಹಿಂದೆ. ಅದೇನಂತ ಹೇಳಿದ್ರೆ,
ನಾವು ಅನೇಕರು ಮನಸ್ಸಾಕ್ಷಿ ಎಂಬ ಕೊಡಲಿಯನ್ನು ಇಟ್ಟುಕೊಂಡಿದ್ದೇವೆ ಮತ್ತು ಆ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಏನಾದರೂ ಮಾತಾಡಿಬಿಟ್ರೆ, ಯೋಚನೆ ಮಾಡಿದರೆ, ಕೃತ್ಯಗಳನ್ನು ಎಸಗಿದ್ದರೆ ಏನಾಗ್ತದೆ, ಆ ಮನಸ್ಸಾಕ್ಷಿ ಎಂಬ ಕೊಡಲಿ ಮೊಂಡಾಗ್ಬಿಡ್ತದೆ. ಆದ ಕಾರಣ ಅಂಥ ಒಂದು ಮನಸ್ಸಾಕ್ಷಿ ಮೊಂಡಾಗಿರುವಂಥ ಅನುಭವದಿಂದ ದೇವರ ಸೇವೆಯನ್ನು, ದೇವರ ಮಾತನ್ನು ಅಥವಾ ಪ್ರಾರ್ಥನೆಯನ್ನು ಮಾಡುವಾಗ ಹೆಚ್ಚು ಬಲ ಉಪಯೋಗಿಸಬೇಕಾಗ್ತದೆ. ಯಾಕಂದರೆ ಕೊಡಲಿ ಮೊಂಡಾಗಿದೆಯಲ್ಲ. ಅದರ ಬದಲು ನಾವು ಮಾಡುವಂಥದ್ದು ಏನು ಅಂಥೇಳಿದ್ರೆ, ಆ ಮೊಂಡು ಕೊಡಲಿಯ ಬಾಯಿಯನ್ನು ಮನೆ ಮಾಡಬೇಕು, ಹದ ಮಾಡಬೇಕು, ಚೂಪ್ ಮಾಡಬೇಕು. ಆಗ ಅದು ಆ ರೀತಿಯಾಗಿ ಮಾಡುವಂಥ ವ್ಯಕ್ತಿ ಪವಿತ್ರಾತ್ಮನಿಂದ ನಮ್ಮ ಮನಸ್ಸಾಕ್ಷಿ ಎಂಬ ಕೊಡಲಿಯನ್ನು ನಾವು ಮೊನೆ ಮಾಡಿಕೊಳ್ಳೋದಾದರೆ, ಹದ ಮಾಡಿಕೊಳ್ಳೋದಾದರೆ, ಚೂಪ್ ಮಾಡಿಕೊಳ್ಳೋದಾದರೆ, ಶಾರ್ಪ್ ಮಾಡಿಕೊಳ್ಳೋದಾದರೆ ಅವಾಗೇನಾಗ್ತದೆ, ನಾವು ದೇವರ ಹಸ್ತದಲ್ಲಿ ಬಲವಾದಂಥ ಆಯುಧವಾಗಿ ಇರ್ತೇವೆ. ಸರಿ, ಮುಂದುವರಿಸೋಣ. ನಾವು ಜೀವನದ ಸಿದ್ಧಾಂತಗಳು 14 ಇವೆ 10ನೇ ಅಧ್ಯಾಯ ಪ್ರಸಂಗಿಯಲ್ಲಿ. ಅದರಲ್ಲಿ ಅರ್ಧ ಅಷ್ಟೇ ನಾವು ನೋಡಿದ್ದೀವಿ ಮತ್ತು ಇನ್ನೊಂದು 7 ಸಪ್ತ ಸಿದ್ಧಾಂತಗಳು ಅಷ್ಟೇ ನಾವು ನೋಡಿದ್ವಿ. ಇನ್ನೊಂದು 2ನೇ ಭಾಗ ಸಪ್ತ ಸಿದ್ಧಾಂತಗಳು, ಒಟ್ಟು 14 ಸಿದ್ಧಾಂತಗಳು ನೋಡಿಕೊಳ್ಳೋಣ. ಕಾರ್ಯಸಿದ್ಧಿಗೆ ಜ್ಞಾನವೇ ಸಾಧನ. ಹಾಗಾದರೆ ಜ್ಞಾನ ಸಾಧನೆ ಬೇಕು. ಜ್ಞಾನದಿಂದ ನಾವು ಮಾಡಬೇಕು. ಹೌದು, ಇದರ ಬಗ್ಗೆ ಈಗಾಗಲೇ ಪ್ರಾರಂಭದಲ್ಲಿ 1-2 ಮಾತು ನಾವು ನೋಡಿದ್ವಿ. ಆದರೆ ಕಾರ್ಯಸಿದ್ಧಿಯ ಬಗ್ಗೆ ಇಲ್ಲಿ ಬರೆದಿದೆ. ಆ ಕಾರ್ಯಸಿದ್ಧಿಗೆ ಜ್ಞಾನದಿಂದ ಕಾರ್ಯ ಮಾಡಬೇಕು ಎಂಬುದಾಗಿ. ಸರಿ, ಅನಂತರ 12ನೇ ವಚನದಲ್ಲಿ ಇನ್ನೊಂದು ಮಾತು ನಾವು ನೋಡ್ಬೋದು. ಪ್ರಸಂಗಿ 10-12 ಅದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡಿದರೆ, ಹಿತಮಾತು, ಹಿತಕರವಾದ ಮಾತು. ಅದು ಕೂಡ ನಮ್ಮ ಜೀವನದ ಒಂದು ಸಿದ್ಧಾಂತವಾಗಿರಲಿ. ಯಾಕಂತ ಹೇಳಿದ್ರೆ, ನಾವು ಮಾತಾಡುವಾಗ ಏನಾಗಬೇಕು, ಕೊಲೊಸ್ಯರಿಗೆ ಬರೆದ ಪತ್ರಿಕೆ ಒಂದು ವಾಕ್ಯ, ಇದು ನನಗೆ ಪ್ರಯೋಜನವಾಗಿ ಇದ್ದಂಥ ಒಂದು ವಾಕ್ಯ. ಈ ಮಾತಿನ ವಿಷಯದಲ್ಲಿ ಇದು ಎಷ್ಟು ಸಾರಿ ನಾನು ನೋಡಿದರೂ ಅದು ಒಳ್ಳೆಯದೇ. 4ನೇ ಅಧ್ಯಾಯ ಕೊಲೊಸ್ಯರಿಗೆ ಬರೆದ ಪತ್ರಿಕೆ 6ನೇ ವಚನ ಈ ರೀತಿಯಾಗಿದೆ. ಕೊಲೊಸಿಯನ್ಸ್ ಚಾಪ್ಟರ್ 4 ವರ್ಸ್ 6, ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಮಾತು ಯಾವಾಗಲೂ ಇಂಪಾಗಿ ಅಥವಾ ಇನ್ನೊಂದು ಅರ್ಥ ಕೃಪೆಯುಳ್ಳದ್ದಾಗಿಯೂ ಇರಬೇಕಂತೇಳಿ. ಆ ರೀತಿಯಾಗಿದ್ದರೆ ಏನಾಗ್ತದೆ, ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ನಾವು ತಿಳ್ಕೊಂಡ್ಬಿಡ್ತೀವಿ. ಅದರ ಸೀಕ್ರೆಟ್ ನಮ್ಗೆ ಗೊತ್ತಾಗ್ತದೆ ರೀ. ಆದ ಕಾರಣ ಜ್ಞಾನಿಯ ಮಾತು ಹಿತಕರವಾದಂಥ ಮಾತು. ಸರಿ, ಹಾಗೆ 10ನೇ ಒಂದು ಸಿದ್ಧಾಂತವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ, ನಾವು ಊಟದ ವಿಷಯದಲ್ಲಿ ಕೂಡ ಒಂದು ಭಾಗ್ಯವನ್ನು ಪಡ್ಕೊಳ್ಬೋದು. 17ನೇ ವಚನದಲ್ಲಿ ಅಮಲನ್ನೊಲ್ಲದ ಇರುವಂಥ ಊಟದಲ್ಲಿ ಭಾಗವಹಿಸುವಾಗ ಏನಾಗ್ತದೆ, ಭಾಗ್ಯ, ಅದು ಆಶೀರ್ವಾದ ಅಂತಾರೆ. ವಾವ್. 11ನೇದಾಗಿ ನಗುವಿಗಾಗಿ ಔತಣವು ಅಂತೇಳ್ಬಿಟ್ಟು, ಅಂದರೆ ಜೀವನದಲ್ಲಿ ನಾವು ಹೌದು ಸಂತೋಷ ಪಡಬೇಕು, ಸನ್ಯಾಸಿಯಾಗಿ ಇರಬೇಕು ಎಂಬುದಾಗಿ ದೇವರು ಹೇಳಲ್ಲ. ಬಹುಶಃ ಭಾಳ ಕೆಲವರಿಗೆ ಅಂಥ ಒಂದು ವರ ಕೊಡಲಾಗಿರ್ಬೋದು. ಯಾವ ರೀತಿಯ ಕರ್ತನಾದ ಯೇಸು ಆ ಬಗ್ಗೆ ಸುವಾರ್ತೆಯಲ್ಲಿ ಮಾತಾಡ್ತಾನೆ. ಕೆಲವರು ದೇವರ ರಾಜ್ಯಕ್ಕಾಗಿ ತಮ್ಮನ್ನು ಒಂದು ಪ್ರತ್ಯೇಕವಾಗಿ ಮೀಸಲಾಗಿ ಇಟ್ಕೊಳ್ಳುವಂಥದ್ರ ಬಗ್ಗೆ. ಆದರೆ
ಹುದುವಾಗಿ ಅಂಥವರು ಕೂಡ ಎಂಥವರಾಗಿದ್ದರೂ ಕೂಡ ಯಾವಾಗಲೂ ನಾವು ಸಂತೋಷ ಸಂಭ್ರಮದಿಂದ ಇರಬೇಕು. ಯಾಕಂದರೆ ಒಂದು ಕಾರಣ ಕೊಡ್ತೀನಿ. 2000 ವರ್ಷಗಳ ಹಿಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತಾನು ಮಾಡಿದ ಸಾಧನೆಗೋಸ್ಕರವಾಗಿ ನಾವು ಸಂಭ್ರಮದಿಂದ ಇರುವುದಕ್ಕೆ ಸಾಧ್ಯ. 12ನೇದಾಗಿ, ಧನವು ಎಲ್ಲವನ್ನು ಒದಗಿಸಿಕೊಡುವುದು. ಹೌದು, ಹಣ ಇರುವಂಥದ್ದು ಒಳ್ಳೆಯದು. ಜಾನ್ ವೆಸ್ಲಿ ಅಯ್ಯನವರು ಹೇಳುವಂಥ 3 ಮಾತು ನನಗೆ ನೆನಪಿಗೆ ಬರುತ್ತಿದೆ. ಅದೇನಂತ ಹೇಳಿದರೆ, ಆದಷ್ಟು ಮಟ್ಟಿಗೆ ಕೆಲಸ ಮಾಡು, 2ನೇದು ಆದಷ್ಟು ಮಟ್ಟಿಗೆ ಕೂಡಿಸಿಡು, 3ನೇದು ಆದಷ್ಟು ಮಟ್ಟಿಗೆ ಕೊಡು. ಈ 3 ಕೂಡ ಜಾನ್ ವೆಸ್ಲಿ ಅಯ್ಯನವರು ಹೇಳ್ತಾರೆ. ದೇವರ ಸೇವಕರು ಆದ ಕಾರಣ ಹಣ ನಮಗೆ ಒದಗಿಸಿಕೊಡ್ತದೆ. ಆದರೆ ಹಣವನ್ನು ನಾವು ಯಜಮಾನನಾಗಿ ಇಟ್ಟುಕೊಳ್ಳದೆ ಆಳಾಗಿ ಇಟ್ಟುಕೊಳ್ಳಬೇಕು. ಲೆಟ್ ಮನಿ ಬಿ ದಿ ಸರ್ವೆಂಟ್ ಆ್ಯಂಡ್ ನಾಟ್ ಮಾಸ್ಟರ್. 13ನೇ ಒಂದು ಸಿದ್ಧಾಂತ, ನಾಯಕರನ್ನು ದೂಷಿಸಬಾರ್ದು ಅಂತ ಹೇಳ್ಬಿಟ್ಟು. ನಾಯಕರನ್ನು ದೂಷಿಸಬಾರ್ದು. ಯಾಕಂತ ಹೇಳಿದರೆ ಅವರು ಅಧಿಕಾರದಲ್ಲಿರುವಂಥವ್ರು. ತೀತನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ ಒಂದು ಮಾತು ಈ ರೀತಿಯಾಗಿದೆ, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತೀತ 3ನೇ ಅಧ್ಯಾಯ ಏನಿದೆ ನೋಡೋಣ. 2ನೇ ವಚನದಲ್ಲಿ 3:2, ಯಾರನ್ನು ದೂಷಿಸದೆ, 2ನೇ ಮಾತು, ಯಾರನ್ನು ದೂಷಿಸಬಾರ್ದು. ಆದ ಕಾರಣ ಇಲ್ಲಿ ಅದೇ ಮಾತು ಪ್ರಸಂಗಿ 10ನೇ ಅಧ್ಯಾಯ 20ನೇ ವಚನದಲ್ಲಿ, ಮನಸ್ಸಿನಲ್ಲಿಯೂ ನಾಯಕನನ್ನು ದೂಷಿಸಬಾರದು. ಹೌದು, ಆ ರೀತಿಯಾಗಿ ಹೇಳಿಬಿಟ್ಟು ಮುಂದೆ ಹೇಳುವಂಥ ಒಂದು ಮಾತು ಏನಂದರೆ, ಧನಿಕನನ್ನು ಬಯ್ಯದಿರು ಎಂಬುದಾಗಿ ಕೂಡ ಒಂದು ಮಾತು ಮುಕ್ತಾಯವಾಗ್ತದೆ. ಅಂದರೆ ಆ ಹಣವಂತರನ್ನು ಕೆಲವು ಸಾರಿ ನಾವು ರಾಜಕೀಯ ವ್ಯಕ್ತಿಗಳನ್ನು ಬೈತೇವೆ. ಆದರೆ ದೇವರ ವಾಕ್ಯ ಯಾರನ್ನು ದೂಷಿಸಬೇಡ, ಯಾರ ಬಗ್ಗೆನೂ ತೀರ್ಪು ಮಾಡಬೇಡ. ಅಭಿಪ್ರಾಯಗಳು ವ್ಯಕ್ತಪಡಿಸ್ಬೋದು, ಆದರೆ ತೀರ್ಪು ಮಾಡುವಾತನು ದೇವರು ಮಾತ್ರವೇ. ಯಾಕಂದರೆ ಒಂದು ದಿನ ನಾವು ತೀರ್ಪು ಮಾಡಿದಂಥ ವ್ಯಕ್ತಿಯನ್ನು ಸಂಧಿಸುತ್ತೇವೆ ನ್ಯಾಯ ತೀರ್ಪಿನ ದಿನದಲ್ಲಿ. ಸರಿ, ಪ್ರಸಂಗಿ 10ನೇ ಅಧ್ಯಾಯದಿಂದ ಜೀವನದ 14 ಸಿದ್ಧಾಂತಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.